ಇನ್ನು ಸದನದಲ್ಲಿ ಸಚಿವರ ಕಾಮಪುರಾಣಕ್ಕೆ ಮುನ್ನುಡಿ ಎಂಬಂತೆ ಉಡುಪಿಯಲ್ಲಿ ನಡೆದ ಗೆಳೆಯ ರೇವ್ ಪಾರ್ಕ್ ಇನ್ನೊಂದು ವಿವಾದದಲ್ಲಿ ಸಿಲುಕಿದೆ. ಖಾಸಗಿಯವರೊಂದಿಗೆ ಕೈಜೋಡಿಸಿ ಹಣ ಕೊಳ್ಳೆ ಹೊಡೆಯುವ ತರಾತುರಿಯಲ್ಲಿ ಜಿಲ್ಲಾಡಳಿತ ಬ್ಯುಸಿಯಾಗಿದೆ. ಓಪನ್ ಸೆಕ್ಸ್ ಗಮ್ಮತ್ತಿನ ನಂತರ ಜಿಲ್ಲಾಡಳಿತದ ಇನ್ನೊಂದು ಎಡವಟ್ಟು ಬೆಳಕಿಗೆ ಬಂದಿದೆ. ಉಡುಪಿಯ ಸೈಂಟ್ ಮೇರಿಸ್ ದ್ವೀಪದಲ್ಲಿ ಇತ್ತೀಚೆಗೆ ನಡೆದ ರೇವ್ ಪಾರ್ಟಿಯ ಅವಾಂತರಗಳು ಒಂದೆರಡಲ್ಲ. ಪ್ರವಾಸೋದ್ಯಮ ಅಭಿವೃದ್ಧಿಯ ನೆಪದಲ್ಲಿ ಆಯೋಜಿಸಿದ್ದ ಈ ಸ್ಪ್ರಿಂಗ್ ಝೂಕ್, ಗಾಂಜಾ, ಓಪನ್ ಸೆಕ್ಸ್ ಸೇರಿದಂತೆ ಅಸಂಸ್ಕೃತಿಯನ್ನ ಅನಾವರಣಗೊಳಿಸಿತ್ತು. ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಸರ್ಕಾರದ ವಿರುದ್ಧ ಭಾರೀ ಟೀಕೆ ವ್ಯಕ್ತವಾಗಿತ್ತು. ದುಡ್ಡು ಮಾಡುವ ತರಾತುರಿಯಲ್ಲಿ ಜಿಲ್ಲಾಡಳಿತ ಮಾಡಿದ ಮತ್ತೊಂದು ಎಡವಟ್ಟು ಇದೀಗ ಬೆಳಕಿಗೆ ಬಂದಿದೆ. ಸುಮಾರು 25 ಎಕರೆಯ ವಿಸ್ತಾರದಲ್ಲಿರೋ ಸೈಂಟ್ ಮೇರಿಸ್ ದ್ವೀಪದ ಅರ್ಧದಷ್ಟು ಭೂಮಿ ಪ್ರವಾಸೋದ್ಯಮ ಇಲಾಖೆಯ ವಶದಲ್ಲಿದ್ರೆ, ಇನ್ನರ್ಧ ಭೂಪ್ರದೇಶದ ಮೇಲೆ ಸ್ಥಳೀಯ ಬಡ ನಿಡಿಯೂರು ಗ್ರಾಮ ಪಂಚಾಯತ್ ಹಕ್ಕು ಹೊಂದಿದೆ. ಆದರೆ ಸ್ಥಳೀಯ ಪಂಚಾಯತ್ಗೆ ಬಿಡಿಗಾಸೂ ಸಿಕ್ಕಿಲ್ಲ. ಅಲ್ಲದೆ ಆಯೋಜಕರು ಬಡ ನಿಡಿಯೂರು ಪಂಚಾಯತ್ನಿಂದ ಪರವಾನಗಿ ಪಡೆಯೋ ಗೋಜಿಗೂ ಹೋಗಿಲ್ಲ. ಗ್ರಾಮ ಪಂಚಾಯತಲ್ಲಿ ಯಾವುದೇ ಒಂದು ಪರವಾನಗಿಯನ್ನು ಪಡೆದುಕೊಳ್ಳದೆ ಈ ಖಾಸಗಿಯವರು ಹಣವನ್ನು ಮಾಡಿಕೊಂಡು ಈ ಹಣವು ಮಕ್ಕಳ ಕಲ್ಯಾಣ ನಿಧಿಗೆ ಹೋಗ್ತದೋ ಇಲ್ಲವೋ ಅಂತ ನಮಗೆ ಬೇಕಿತ್ತು. ಮತ್ತು ಇನ್ನು ಮುಂದೆ ಇಲ್ಲಿ ಏನು ವ್ಯವಸ್ಥೆಗಳು ಆಗಬೇಕಾದ್ರೆ ಪಂಚಾಯತ್ ರಾಜ್ ಇರ್ತದೆ, ಸರ್ಕಾರಿ ಜಾಗ ಅಂತ ಇದೆ, ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಜಾಗ ಅಂತ. ಕೆಲವು ವರ್ಷಗಳ ಹಿಂದೆ ನಡೆದ ಒಪ್ಪಂದದ ಪ್ರಕಾರ ದ್ವೀಪದಲ್ಲಿ ಸಂಗ್ರಹ ಆಗುವ ಹಣವನ್ನ ಮಕ್ಕಳ ಕಲ್ಯಾಣಕ್ಕೆ ಉಪಯೋಗಿಸ್ತೇವೆ ಅಂತ ಜಿಲ್ಲಾಡಳಿತ ಭರವಸೆ ನೀಡಿತ್ತು. ಜನೋಪಯೋಗಿ ಕಾರ್ಯಕ್ರಮಕ್ಕೆ ಹಣ ವಿನಿಯೋಗ ಆಗುತ್ತಲ್ಲ ಅಂತ ಪಂಚಾಯತ್ ಕೂಡ ಈವರೆಗೆ ಮೌನವಾಗಿತ್ತು. ಆದ್ರೀಗ ಪಂಚಾಯತಿ ಸದಸ್ಯರು ಎಚ್ಚೆತ್ತುಕೊಂಡಿದ್ದಾರೆ. ಖಾಸಗಿಯವರಿಗೆ ಹಣ ಕೊಳ್ಳೆ ಹೊಡೆಯಲು ಬಿಡೋದಿಲ್ಲ ಅಂತ ಎಚ್ಚರಿಸಿದ್ದಾರೆ. 25 ಎಕರೆಯಲ್ಲಿ 12 ಎಕರೆ ಸರ್ಕಾರ ಅಂತ ಇದ್ದು, ಉಳಿದ ಪಟ್ಟಾ ಲ್ಯಾಂಡ್ ಏನಿದೆ, ಪಟ್ಟಾ ಸ್ಥಳ ಏನಿದೆ ಅದು ಪ್ರವಾಸೋದ್ಯಮ ಇಲಾಖೆಯಲ್ಲಿದೆ. ಒಟ್ಟು ಇರುವಂತಹ ಈ ಜಾಗ ಬಡಾನಡಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗಿದ್ದರಿಂದ ಇದರಲ್ಲಿ ಬರುವಂಥ ಏನು ಆದಾಯ ಇದೆ ಇದರಲ್ಲಿ ಅರ್ಧದಷ್ಟು ಆದಾಯವನ್ನು ಬಡಾನಡಿ ಗ್ರಾಮ ಪಂಚಾಯತಿ ಕೊಡಬೇಕಂತ ಈ ಮೂಲಕ ನಾವು ಜಿಲ್ಲಾಡಳಿತವನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. 3 ದಿನಗಳ ರೇವ್ ಪಾರ್ಟಿಯಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚಿನ ವ್ಯವಹಾರ ನಡೆದಿದೆ. ಜಿಲ್ಲಾಧಿಕಾರಿಗಳೇ ಹೇಳೋ ಪ್ರಕಾರ ಮಲ್ಪೆ ಅಭಿವೃದ್ಧಿ ಸಮಿತಿಗೆ 5 ಲಕ್ಷ ಡೊನೇಷನ್ ಬಿಟ್ಟರೆ ಜನರಿಗೇನೂ ಇದರಿಂದ ಲಾಭ ಇಲ್ಲ. ಒಟ್ಟಾರೆ ಖಾಸಗಿಯವರು ಲಾಭ ಮಾಡಿಕೊಳ್ಳಲು ಜಿಲ್ಲಾಡಳಿತ ಸಹಭಾಗಿತ್ವ ನೀಡಿದ್ದಕ್ಕೆ ಸ್ಥಳೀಯರು ಕಿಡಿಕಾರಿದ್ದಾರೆ. ಶಶಿಧರ ಮಾಸ್ತಿಬೈಲು, ಸುವರ್ಣ ನ್ಯೂಸ್ 24/7, ಉಡುಪಿ.